ಜೆನ್ಸಿ ಪ್ರತಿಭಟನೆಯ ನಂತರ ನೇಪಾಳ ಮತ್ತೆ ಮುನ್ನೆಲೆಗೆ ಬಂದಿದೆ. ನೇಪಾಳದಲ್ಲಿ ಚುನಾವಣೆ ಆಗ್ತಾ ಇದೆ. ಬಲೇನ್ ಬಾಷಾ ಎನಿಸಿಕೊಳ್ತಿದ್ದಾರೆ. ನೇಪಾಳ ಚುನಾವಣೆಯಲ್ಲಿ ಬಲೇನ್ ಬಾಷಾ ಎನಿಸಿಕೊಳ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಪ್ರಚಂಡ ಗೆಲುವಿನತ್ತ ಆರ್ಸಿಪಿ ಮುಂದೋಗ್ತಾ ಇದೆ. ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಮೂಲಕ ಬಲೇನ್ ಸ್ಪರ್ಧಿಸಿದ್ರು. ಪ್ರಚಂಡ ಗೆಲುವು ಪಡೆಯಲಿದೆ ಆರ್ಸಿಪಿ. ನೇಪಾಳದ ಚುಕ್ಕಾಣಿ ಹಿಡಿಯೋದಕ್ಕೆ ಬಲೇನ್ ಶಾ ರೆಡಿಯಾಗಿದ್ದಾರೆ. 35ನೇ ವರ್ಷಕ್ಕೆ ಬಲೇನ್ ಶಾಗೆ ಪ್ರಧಾನಿ ಪಟ್ಟ ಸಿಕ್ಕೇ ಬಿಡುತ್ತಾ ಅಂತ ಬೆಂಗಳೂರಿನಲ್ಲಿ ಪದವಿಯನ್ನ ಪಡ್ಕೊಂಡಿದ್ದ ಬಲೇನ್ ಶಾ ಅಂದ್ರೆ ಇಂಜಿನಿಯರಿಂಗ್ ಆಗಿ ಕೂಡ ಇಲ್ಲೇ ಪದವಿಯನ್ನ ಪಡ್ಕೊಂಡ ನಂತರದಲ್ಲಿ ಅವರೀಗ ನೇಪಾಳದಲ್ಲಿ ಕೆಲವೊಂದಷ್ಟು ಉದ್ವಿಗ್ನತೆಯ ಪರಿಸ್ಥಿತಿಯ ನಂತರದಲ್ಲಿ ಜೆನ್ಸಿ ಹವಾ ಇತ್ತು, ಪ್ರತಿಭಟನೆಗಳಾಯಿತು. ಈಗ ಹಿಮಾಲಯದ ತಪ್ಪಲಿನಲ್ಲಿರುವ ನೇಪಾಳದ ರಾಜಕೀಯದ ಇತಿಹಾಸ ಇದೆಯಲ್ಲ, ಅದು ತಲೆ ಕೆಳಗಾಗುವಂತ ಮಹತ್ವದ ಬೆಳವಣಿಗೆಯನ್ನ ಕಂಡುಕೊಳ್ತಾ ಇದೆ. ದಶಕಗಳ ಕಾಲ ದೇಶದ ರಾಜಕೀಯವನ್ನ ಆಳ್ತಾ ಇದ್ದ ಹಿರಿಯ ನಾಯಕರು ಈ ಬಾರಿ ಜನರ ತೀರ್ಪಿನಿಂದ ಹಿಂದೆ ಸರಿಯುವಂತ ಪರಿಸ್ಥಿತಿ ಉಂಟಾಗಿದೆ. ವಿಶೇಷವಾಗಿ ಯುವ ಮತದಾರರ ಬೆಂಬಲದಿಂದ ಹೊಸ ರಾಜಕೀಯ ಅಲೆ ಹುಟ್ಕೊಂಡಿದ್ದು ಪಾರಂಪರಿಕ ರಾಜಕೀಯ ಪಕ್ಷಗಳಿಗೆ ಭಾರಿ ಹೊಡೆತ ಬಿದ್ದಿರೋದು ಗೊತ್ತಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಸಪೋರ್ಟಿವ್ ಸಿಸ್ಟಮ್ ಅನ್ನ ನೀವು ನೋಡ್ತಾ ಇದ್ದೀರಾ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜೆನ್ಸಿ ಅಥವಾ ಈ ಯುವಕರ ಅಲೆಗೆ ಪಾರಂಪರಿಕ ರಾಜಕಾರಣ ಕೊಚ್ಚಿ ಹೋಗ್ತಾ ಇದೆ. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಅಂದ್ರೆ RSP ಈಗ ನೇಪಾಳದ ಗದ್ದುಗೆ ಇರೋದಕ್ಕೆ ಸಜ್ಜಾಗಿದೆ. ಹಿಮಾಲಯದ ತಪ್ಪಲಿನಲ್ಲಿ ನಡೆದ ಈ ಐತಿಹಾಸಿಕ ಬದಲಾವಣೆ ನಿಜಕ್ಕೂ ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಯಾರೂ. ಅಂದ್ರೆ ಬಹಳಷ್ಟು ಬಾರಿ ಬೇರೆಯದೇ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರು. ಬಟ್ ಈ ಬಾರಿ ಪ್ರಮುಖ ಆಕರ್ಷಣೆಯಾಗಿ ಯುವ ನಾಯಕ ಬಲೇನ್ ಶಾ ಹೊರಹೊಮ್ಮಿದ್ದಾರೆ. ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿರುವ ಅವರು 4 ಬಾರಿ ಪ್ರಧಾನಿಯಾಗಿದ್ದ ಹಿರಿಯ ನಾಯಕ KP ಶರ್ಮಾ ಓಲಿ ಅವರನ್ನ ಭರ್ಜರಿ ಅಂತರದಿಂದ ಸೋಲಿಸಿರೋದು ಗೊತ್ತಾಗ್ತಿದೆ. ಹೀಗಾಗಿ ಈ ಗೆಲುವೇನಿದೆ ನೇಪಾಳ ರಾಜಕೀಯದಲ್ಲಿ ಪೀಳಿಗೆಯ ಬದಲಾವಣೆಗೆ ಸ್ಪಷ್ಟ ಸಂಕೇತ ಅನ್ನೋದಾಗಿ ಕೂಡ ಅಲ್ಲಿನ ರಾಜಕೀಯ ವಿಶ್ಲೇಷಕರು ಕೆಲವೊಂದಷ್ಟು ಅನಾಲಿಸಿಸ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ 1-2 ಮತಗಳಲ್ಲ ಅಥವಾ 1000 ಮತಗಳಲ್ಲ, 50,000ಕ್ಕೂ ಹೆಚ್ಚಿನ ಮತಗಳಿಂದ ಸೋಲನ್ನ ಅನುಭವಿಸುವ ಪರಿಸ್ಥಿತಿ ಹಿರಿಯ ನಾಯಕರಿಗೆ ಸಿಕ್ಕಿರುವುದು. ಅದರಲ್ಲೂ ಈಗ ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ 35 ವರ್ಷದ ಬಲೇನ್ ಶಾ ಸುಮಾರು 68,348 ಮತಗಳನ್ನ ಪಡ್ಕೊಂಡ್ರೆ 74 ವರ್ಷದ ಓಲಿ ಕೇವಲ 18,734 ಮತಗಳನ್ನ ಮಾತ್ರ ಪಡ್ಕೊಳ್ಳೋದಕ್ಕೆ ಯಶಸ್ವಿ ಆಗಿದ್ದಾರೆ. ಸುಮಾರು 50,000ಕ್ಕೂ ಹೆಚ್ಚು ಮತಗಳ ಭಾರಿ ಅಂತರದಿಂದ ಈಗ ಗೆದ್ದು ಬಂದಿರೋದು ಆ ದೇಶದ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಜೊತೆಗೆ ಇಷ್ಟೆಲ್ಲ ಬದಲಾವಣೆಗೆ ನೇರ ಎಫೆಕ್ಟ್ ಆಗಿರೋದಂದ್ರೆ ಯುವಕರ ಪಾತ್ರ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಕಳೆದ ವರ್ಷ ಆದಂತಹ ಭ್ರಷ್ಟಾಚಾರ ವಿರೋಧಿ ಜೊತೆಗೆ ವ್ಯವಸ್ಥೆಯನ್ನ ಬದಲಾವಣೆ ಮಾಡಲೇಬೇಕು ಅನ್ನೋದಾಗಿ ಬೇಡಿಕೆಯನ್ನ ಮುಂದಿಟ್ಕೊಂಡು ಜೆನ್ಸಿ ಯುವಕರು ನಡೆಸಿದಂತ ಪ್ರತಿಭಟನೆ ದೇಶದ ರಾಜಕೀಯ ವಾತಾವರಣವನ್ನ ಖಂಡಿತವಾಗ್ಲೂ ಬದಲಾಯಿಸಿರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಪ್ರತಿಭಟನೆ ನಂತರದಲ್ಲಿ ನಡೆದಂತಹ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಜನರು ಹೊಸ ನಾಯಕತ್ವಕ್ಕೆ ಬೆಂಬಲ ನೀಡಿರೋದು. ಜೊತೆಗೆ ಈಗ ನೇಪಾಳದಲ್ಲಿ ಏನಾಗಿದೆ ಅದು ಬೇರೆ ಬೇರೆ ರಾಜಕೀಯ ತಿರುವುಗಳಿಗೂ ಬೇರೆ ಬೇರೆ ದೇಶಗಳಿಗೂ ಕೂಡ ಎಫೆಕ್ಟ್ ಆಗತ್ತೆ ಅನ್ನೋದಾಗಿ ಕೂಡ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಿದ್ದಾರೆ. 70 ಸ್ಥಾನಗಳಲ್ಲಿ ಈಗಾಗಲೇ RCP ಗೆಲುವನ್ನ ಕಂಡುಕೊಂಡಿರೋದು. ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಈಗ ನೇಪಾಳ ರಾಜಕೀಯದಲ್ಲಿ ವೇಗವಾಗಿ ಬೆಳೀತಾ ಇರುವ ಪಕ್ಷ ಅನ್ನೋದಾಗಿ ಹೊರಹೊಮ್ತಾ ಇದೆ. ಜೊತೆಗೆ 87 ಸ್ಥಾನಗಳಲ್ಲಿ 70 ಸ್ಥಾನಗಳನ್ನ RCP ಗೆದ್ದಿರೋದು ಗಮನವನ್ನ ಸೆಳೀತಾ ಇರೋದು. ಬಹಳ ವಿಶೇಷವಾಗಿ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲೂ ಕೂಡ 10 ಸ್ಥಾನಗಳನ್ನ ಈ ಪಕ್ಷ ಗೆದ್ದಿರೋದು ಅದರ ಪ್ರಾಬಲ್ಯವನ್ನ ಬಲವನ್ನ ಜನರನ್ನ ಸೆಳೆದುಕೊಂಡಿರುವ ರೀತಿಯನ್ನ ಈಗ ವಿಶ್ಲೇಷಣೆ ಮಾಡುವಂತಾಗಿದೆ. ಜೊತೆಗೆ ಕಾಂಗ್ರೆಸ್ ಹಾಗೆ ಕಮ್ಯುನಿಸ್ಟ್ ಪಾರ್ಟಿಗೂ ಕೂಡ ತೀವ್ರ ಹಿನ್ನಡೆ ಈ ಒಂದು ಎಲೆಕ್ಷನ್ ಇಂದ ಆಗಿರೋದು. ಅಂದ್ರೆ ಜೆನ್ಸಿ ಪ್ರತಿಭಟನೆ ಅಥವಾ ಈಗಿನ ಯುವ ಜನತೆ ಮಾಡ್ತಿರುವಂತ ಕೆಲವೊಂದಷ್ಟು ಪ್ರತಿಭಟನೆ ರಾಜಕೀಯ ವಲಯದಲ್ಲೂ ಕೂಡ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಕೇವಲ ನೇಪಾಳಕ್ಕೆ ಮಾತ್ರ ಅನ್ವಯ ಆಗದೆ ನಮ್ಮ ದೇಶಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಭ್ರಷ್ಟಾಚಾರದ ವಿಚಾರಗಳನ್ನ ಮುಂದಿಟ್ಕೊಂಡು ಜೆನ್ಸಿಗಳು ಸ್ವಲ್ಪ ಎಚ್ಚೆತ್ತುಕೊಂಡ್ರೆ ರಾಜಕೀಯ ಪರಿಸ್ಥಿತಿಯನ್ನು ಯಾವ ರೀತಿ ಬದಲಾವಣೆ ಮಾಡಬಹುದು ಅನ್ನೋದಕ್ಕೆ ಇದು ಸಾಕ್ಷ್ಯ ಉದಾಹರಣೆ.